ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವಿಯ ಸಂದೇಶ ಏನಾಗಿದೆ ನಿಮ್ಮ ಜೀವನದಲ್ಲಿ. ನವರಾತ್ರಿಯ ಕೊನೆಯ ದಿನಕ್ಕೆ ಬಂದ್ಬಿಟ್ವಿ ನಾವೆಲ್ಲರೂ. ದೇವಿಯ ಸಂದೇಶ ಏನು ಕೊಡ್ತಾ ಇದೆ, ಯಾವ ಮುನ್ಸೂಚನೆ ದೇವಿಯಿಂದ ನಿಮಗೆ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ಕೆಲ ಕಾರ್ಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಯಾವೆಲ್ಲ ಬದಲಾವಣೆ ಇದೆ, ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಮುನ್ಸೂಚನೆ ಆ ದೇವಿ ನಿಮಗೆ ಕೊಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಕೆಲವು ಕಾರ್ಡ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ಕಾರ್ಡ್ಸ್ಗಳು ನಿಮಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವಿ ಯಾರಾದರೂ ಆಗಿರ್ಬೋದು, ಗೌರಿ ಆಗಿರ್ಬೋದು, ದುರ್ಗೆ ಆಗಿರ್ಬೋದು, ನಿಮ್ಮ ಕುಲ ದೇವತೆ ಆಗಿರಬಹುದು, ಯಾರಾದರೂ ಆಗಿರಬಹುದು, ಆ ದೇವಿಯನ್ನ 3 ಬಾರಿ ನೆನೆಸ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ದೇವಿಯ ಸೂಚನೆ ಏನಾಗಿದೆ ನಿಮ್ಮ ಜೀವನದಲ್ಲಿ, ಯಾವ ವಿಚಾರಗಳು ಬರುವಂಥದ್ದಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ನೀವು ನಂಬುವ ದೇವಿಯಿಂದ ನವರಾತ್ರಿಯಲ್ಲಿ ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರಿ ನೀವು. ಆ ಸಂದೇಶ ಏನು ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ದೇವಿಯ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬ ನನ್ನ ಫಾಲೋವರ್ಸ್ ಆಗಿರಬಹುದು, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರಬಹುದು, ಎಲ್ಲರಿಗೂ ಹ್ಯಾಪಿ ದಸರಾ ಅಂತ ಹೇಳ್ತಾ, ಯಾರೆಲ್ಲ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ದೇವಿಯ ಸೂಚನೆ ಏನಾಗಿದೆ, ದೇವಿಯ ಮುನ್ಸೂಚನೆ ಏನಾಗಿದೆ, ಯಾವೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಯಾವ ವಿಚಾರವಾಗಿ ದೇವಿ ಒಂದಷ್ಟು ನಿಮಗೆ ಮುಂಚಿತವಾಗಿಯೇ ಒಂದು ಹಿಂಟ್ ಅನ್ನೋದು ಕೊಡ್ತಾ ಇದ್ದಾಳೆ, ಈ ಕಾರ್ಡ್ ಮುಖಾಂತರವಾಗಿ ತಿಳ್ಕೊಳ್ಬಹುದು. ಹಾಗೆ ನೀವು ನಂಬುವಂತಹ ದೇವಿಯನ್ನ 3 ಬಾರಿ ನೆನೆಸ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್, ಮೂನ್ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ವಾವ್, ಹೈ ಪ್ರಿಸ್ಟೆಸ್ ಇದೆ. ಹೌದು, ನಿಮ್ಮ ಜೀವನದಲ್ಲಿ ದೇವಿಯ ಸಂದೇಶ ಏನು ಕೊಡ್ತಾ ಇದ್ದಾಳೆ, ಈ ದಸರಾ ಕಳೆದ ನಂತರ, ಈ ನವರಾತ್ರಿ ಕಳೆದ ನಂತರ ನೀವೆಲ್ಲ ಏನಾದರೂ ದೇವಿಯನ್ನ ಬಹಳಷ್ಟು ಆರಾಧನೆ ಮಾಡಿದ್ರಿ, ಆರಾಧಕರಾಗಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಶತ್ರುಗಳ ಬಾಧೆಯಿಂದ ನೀವೇನಾದರೂ ಬಹಳಷ್ಟು ಬಳಲ್ತಾ ಇದ್ರೆ, ಶತ್ರುಗಳ ಕಾಟದಿಂದ ನೀವು ತುಂಬಾ ತೊಂದರೆ ಅನುಭವಿಸಿ ಮುಂದೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ, ನಿಮ್ಮ ಪಾಸ್ಟಲ್ಲಿ ಬಹಳಷ್ಟು ಕರ್ಮಗಳಿತ್ತೋ ಅಥವಾ ಅಂಥವ್ರಿಂದ ನಿಮಗೆ ತೊಂದರೆ ಆಗಲೇಬೇಕಿತ್ತೋ, ಅಂಥವ್ರಿಂದ ಬಹಳಷ್ಟು ಬ್ಲಾಕೇಜಸ್, ನೀವು ಎಷ್ಟೇ ಒಳ್ಳೆಯದನ್ನ ಬಯಸಿದ್ರು ಕೂಡ, ಏನೇ ಆದ್ರೂ ಕೂಡ ಇಂಥ ಶತ್ರುಗಳ ಬಾಧೆಯಿಂದ ಬಹಳಷ್ಟು ನರಳ್ತಾ ಇದ್ರಿ ನೀವು. ಸೊ ಹಾಗಾಗಿ ದೇವಿಯ ಸೂಚನೆ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಯಾರೇ ದುಷ್ಟರು ನಿಮ್ಮ ಜೀವನದಲ್ಲಿದ್ರೂ ಕೂಡ, ನಿಮ್ಮ ಶತ್ರುಗಳು ನಿಮ್ಗೆ ಎಷ್ಟೇ ಕಾಟಗಳನ್ನು ಕೊಡ್ತಾ ಇದ್ರು ಕೂಡ ಅಂಥವರನ್ನ ಶಾಶ್ವತವಾಗಿ ಸಂಹಾರ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಎಸ್, ಆಬ್ವಿಯಸ್ಲಿ ದುರ್ಗಾದೇವಿದೆ. ನೀವು ಯಾರು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅದ್ಭುತವಾಗಿದೆ ಕಾರ್ಡ್ ಮಾತ್ರ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಬ್ಲಾಕೇಜಸ್ ಆಗ್ಬಿಟ್ಟಿತ್ತು, ನಿಮಗೆ ಶತ್ರುಗಳಿಂದನೇ ಬಹಳಷ್ಟು ಬ್ಲಾಕೇಜಸ್. ಕೆಲವೊಂದು ನಮಗೆ ಯೋಗ ಇದ್ರೂ ಕೂಡ ನಾವು ಮುಂದೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಕೆಲ ಜನಗಳ ಕೆಟ್ಟ ಕಣ್ಗಳಿಂದ ಮುಂದೆ ಹೋಗೋದಕ್ಕಾಗ್ತಾ ಇರಲಿಲ್ಲ. ಹಾಗೆ ಏನಾದರೂ ಒಂದು ತಂತ್ರ ಪ್ರಯೋಗನೋ ಇನ್ನೊಂದು ಮತ್ತೊಂದು ಮಾಡಿದಾಗ ನಮ್ಮನ್ನು ಬ್ಲಾಕೇಜಸ್ ಮಾಡುವಂಥದ್ದು, ನಾವು ಮಂಕಾಗಿ ಒಂದು ಕಡೆ ಕೂರುವಂಥದ್ದು, ಈ ರೀತಿಯೆಲ್ಲ ಮಾಡಿದಾಗ ನೀವು ಮುಂದೆ ಹೋಗೋದಕ್ಕಾಗಿರಲಿಲ್ಲ. ಸೊ ಅಂಥ ವ್ಯಕ್ತಿಯನ್ನೇ, ಅಂಥ ಕೆಲ ವ್ಯಕ್ತಿಗಳನ್ನೇ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ತೆಗೆಯುವಂತಹ ಪ್ರಯತ್ನ. ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ, ಈ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಅಂತ ಹೇಳಿದ್ರೆ, ನೀವು ಇವತ್ತೊಂದಿನ ದೇವಿಯನ್ನು ಆರಾಧಿಸೋದು ಅಥವಾ ನವರಾತ್ರಿಯಲ್ಲಿ ದೇವಿಯನ್ನು ಆರಾಧಿಸೋದು, ದಯವಿಟ್ಟು ಈ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಹೈಪ್ರಿಸ್ಟಸ್ ಬಂದಿರೋದ್ರಿಂದ, ಅಗೇನ್ ಹೈಪ್ರಿಸ್ಟಸ್ ಬಂದಿರೋದ್ರಿಂದ ದೇವಿಯ ಆಶೀರ್ವಾದ ಈ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬಹಳಷ್ಟು ಅದ್ಭುತವಾಗಿ ಬಂದಿದೆ, ಬಹಳಷ್ಟು ಅದ್ಭುತವಾಗಿ ಬಂದಿದೆ. ಇಲ್ಲಿ ನಿಮ್ಮ ಮೈಂಡ್ 2 ಸಲ ಚಂಚಲ ಆಗಬಹುದು, ನಿಮ್ಮ ಮೈಂಡ್ ಒಂದಷ್ಟು ಕಂಟ್ರೋಲ್ಗೆ ಸಿಗದೆ ಇರುವ ರೀತಿಯಲ್ಲಿ ನಿಮ್ಗೆ ಆಗಬಹುದು. ಬಟ್ ಆದರೆ ನಿಮಗೆ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಒಂದಷ್ಟು ಫಲಭರಿತ ದಿನಗಳನ್ನು ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಹೌದು, ನಿಮಗೆ ಕೆಟ್ಟ ಯೋಚನೆ ಬರುವಂಥದ್ದು, ಹಾಗೆ ಬೇರೆಯವರಿಂದ ಏನಾದರೂ ನೆಗೆಟಿವ್ ಪರ್ಸನ್ಸ್ಗಳು ನಮ್ಮ ಜೀವನದಲ್ಲಿ
ಲೈಫಲ್ಲಿ ಏನಾದರೂ ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅಂದಾಗ ನಾವು ಕೂಡ ಬ್ಲಾಕೇಜಸ್ ಆಗ್ತೀವಿ. ಅಂಥ ವ್ಯಕ್ತಿಗಳನ್ನ ನೀವೇನು ಮಾಡಬೇಕು, ಬರೀ ಒಳ್ಳೇದನ್ನ, ನೀವೇನಾದರೂ ದೇವಿ ಆರಾಧಕರಾಗಿದ್ದರೆ ಬರೀ ಒಳ್ಳೇದನ್ನ ಮಾತನಾಡೋರನ್ನ ಮಾತ್ರ ನೀವು ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಎನರ್ಜಿಗಳನ್ನ ಹಾಳು ಮಾಡ್ತಾರೆ ಇಂಥವರೆಲ್ಲ. ಸೊ ನಿಮಗೆ ಬರುವ ಯೋಗಗಳನ್ನು ಕಳೀತಾರೆ. ಯಾರೇ ಆಗಿರಲಿ, ನಿಮ್ಮ ರಿಲೇಟಿವ್ಸ್ ಆಗಿರಲಿ, ನಿಮ್ಮ ಮನೆಯಲ್ಲಿ ಯಾರೇ ಕೆಲಸದವರಾಗಿರಲಿ, ಇನ್ನೊಬ್ಬರಾಗಿರಲಿ, ಏನೇ ದುಃಖದ ವಿಚಾರ ಹೇಳ್ತಾ ಇದ್ರು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡ್ಕೊಂಡು ಬನ್ನಿ. ಮನೆ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೊಂದಷ್ಟು ಸಮಸ್ಯೆ ಅಂದರೆ ಅವರ ನೆಗೆಟಿವ್ ಎನರ್ಜಿ ನಿಮ್ಮ ಒಳ್ಳೆಯ ಯೋಗಕ್ಕೆ ತಾಕುವಂಥದ್ದು, ಬಹಳಷ್ಟು ಈ ಬೇಡದ ವಿಚಾರಗಳನ್ನ, ಬೇರೆಯವರ ಹೆಣ್ಣು ಮಕ್ಕಳ ವಿಚಾರಗಳನ್ನ ಮಾತನಾಡುವಂಥದ್ದು, ಅಥವಾ ನೀವು ಬಾಯ್ತಪ್ಪಿ ಏನಾದರೂ ಹೇಳುವಂಥದ್ದು, ಅದು ನಮಗೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲದೆ ಇದ್ರೆ ಏನೋ ಒಂದು ನಮ್ಮ ಇಂಟ್ಯೂಷನ್ನಿಂದನೋ ಇನ್ನೊಂದೋ ಮತ್ತೊಂದು ಮಾತನಾಡಿದಾಗ ಆ ಯೋಗಗಳು ಕಳ್ಕೊಳ್ಳುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ ನಮಗೆ ನಾವು ಏನೇ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಆಗತ್ತಾ ಇಲ್ವಾ ಅನ್ನೋದು, ಏಕೆಂದ್ರೆ ಅದು ಏನೇನೆಲ್ಲ ಯೋಚನೆ ಬಂದು ನಮ್ಮನ್ನೇ ಒಂದಷ್ಟು ಬ್ಲ್ಯಾಂಕ್ ಮಾಡ್ತಾ ಇರುತ್ತೆ, ಕೆಟ್ಟ ಯೋಚನೆಗಳು ಬರುವಂಥದ್ದು. ಹಾಗೆ ಒಂದು ದಿನ ಚೆನ್ನಾಗಿದ್ರೆ ಒಂದು ದಿನ ಚೆನ್ನಾಗಿ ಇಲ್ಲದೆ ಇರುವಂಥದ್ದು, ಸುಸ್ತಾಗುವಂಥದ್ದು, ಕೆಲವು ನೆಗೆಟಿವಿಟಿಗಳು ಇದ್ರೂ ಕೂಡ ಈ ರೀತಿ ಆಗುತ್ತೆ. ಸೊ ಹಾಗಾಗಿ ನಾನು ಆಬ್ವಿಯಸ್ಲಿ ಬ್ಲ್ಯಾಕ್ ಟರ್ಮಲ್ಲಿ ನಾನಂತೂ ಯಾವಾಗಲೂ ಧರಿಸಿರ್ತೀನಿ. ಬ್ಲ್ಯಾಕ್ ಟರ್ಮಲಿನ್ ಮಾತ್ರ ಪ್ರತಿಯೊಬ್ಬರು ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ರೀತಿ ನೆಗೆಟಿವ್ ಎನರ್ಜಿಗಳು ಬರುವಂಥದ್ದು, ನೆಗೆಟಿವಿಟಿ ತಾಗುವಂಥದ್ದು. ಇವತ್ತು ಬಹಳಷ್ಟು ಅದ್ಭುತವಾಗಿ ಸ್ನಾನ ಪೂಜೆಗಳನ್ನು ಎಲ್ಲ ಮಾಡ್ಕೊಂಡಿರ್ತೀರಿ, ನಾಳೆ ಅದೇ ಇದು ಇರೋದಿಲ್ಲ ನಿಮಗೆ. ಯಾಕೆಂದರೆ ದೃಷ್ಟಿಗಳು ತಾಕುತ್ತೆ. ನೀವು ಅಪರೂಪಕ್ಕೆ ಪೂಜೆ ಮಾಡಿದವರಾಗಿರಲಿ, ಅಪರೂಪಕ್ಕೆ ಏನೇ ತಗೊಂಡವರಾಗಿರಲಿ, ಬಟ್ ಆದರೆ ಜನದ ಕಣ್ಣುಗಳಿಂದ ನೀವೇನಾಗತ್ತೆ, ಅದು ಬಹಳಷ್ಟು ದಿನಗಳ ಕಾಲ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ, ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಏನೇ ಆಗಿರಲಿ. ಸೊ ಇದು ನೆಕ್ಸ್ಟ್ ಕ್ಲೈಂಬಿಂಗ್ ಅಂತ ಹೇಳಿ ಬರ್ತಾ ಇದೆ, ಆನಿಮಲ್ ಟೋಟಮ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ನೀವು ಬಹಳಷ್ಟು ಈಗ ಬೇಸಿಗೆ ಬರ್ತಾ ಇರೋದ್ರಿಂದ, ಚಳಿಗಾಲ ಬರ್ತಾ ಇರೋದ್ರಿಂದ ಬಹಳಷ್ಟು ಪಕ್ಷಿಗಳಿಗೆ ನೀರನ್ನು ಇಡುವಂಥದ್ದು, ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಯಲ್ಲಿ ಅದನ್ನು ತಂದು ಸಾಕಲೇಬೇಕು ಅಥವಾ ಪಂಜರದಲ್ಲಿ ಇಟ್ಕೊಳ್ಳೇಬೇಕು ಅಂತ ಏನಲ್ಲ. ಒಂದಷ್ಟು ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವಂಥದ್ದು, ಅಥವಾ ನಿಮ್ಮ ಟೆರೆಸ್ಗಳ ಮೇಲೆ ಒಂದಷ್ಟು ನೀರುಗಳನ್ನು ಇಡುವಂಥದ್ದು, ಈ ರೀತಿ ಎಲ್ಲ ನೀವು ಪ್ರಕೃತಿಗೆ ಕನೆಕ್ಟ್ ಆಗುವಂಥ ರೀತಿಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ನೀವು ಏನು ಅಂದುಕೊಳ್ತೀರಲ್ವಾ, ನೀವೇನು ಮಾಡಬೇಕು ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ, ನನ್ನ ಲೈಫಲ್ಲಿ ಈ ಪೀರಿಯಡಲ್ಲಿ ಇದಾಗಲೇಬೇಕು ಅಂತ ನೀವೇನು ಬೇಡ್ಕೊಂಡಿರ್ತೀರಿ ಆ ಸಂಪೂರ್ಣವಾಗಿ ಯೂನಿವರ್ಸ್ ಕೊಡೋದಕ್ಕೂ ಕೂಡ ಆಗತ್ತೆ, ಅಂದರೆ ಮುಂದೆ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ. ಅಂದರೆ ನಾವು ಪ್ರಾಣಿ ಪಕ್ಷಿಗಳು ಆಬ್ವಿಯಸ್ಲಿ ಯೂನಿವರ್ಸಿಗೆ ಕನೆಕ್ಟ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡುವಂಥದ್ದು, ಗೋದಾನ ಮಾಡುವಂಥದ್ದು, ಗೋದಾನ ಮಾಡೋಕ್ಕೆ ಹೋದರೆ ಭಾರಿ ಖರ್ಚಾಗುತ್ತೆ, ಗೋವಿಗೆ ಸಂಬಂಧಪಟ್ಟಂತೆ ಏನಾದರೂ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಬ್ಲಾಕೇಜ್ ಓಪನ್ ಆಗುತ್ತೆ. ಹಾಗೆ ನೀವು ಅಂದ್ಕೊಂಡಿದ್ದು ಕೂಡ ಪ್ರಕೃತಿಯನ್ನು ನಾವು ಪ್ರೀತಿಸಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ನ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಇಲ್ಲಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಆಬ್ವಿಯಸ್ಲಿ ಇಲ್ಲಿ ನಿಮ್ಮ ಮನೆಯ ದೇವತೆ ಒಂದು ಗಂಡ ದೇವತೆನೇ ಆಗಿರಬಹುದು, ಶಿವನೋ ವಿಷ್ಣುನೋ ಬಹಳ ಹೆಸರಲ್ಲಿರುವಂತಹ ಗಂಡು ದೇವತೆನೇ ಆಗಿರಬಹುದು. ಬಟ್ ಆದರೆ ಅದರ ಆಶೀರ್ವಾದ ಪಡೆದು ನೀವೇನು ಹೆಣ್ಣು ದೇವ್ರನ್ನ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಬಹಳಷ್ಟು ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಿ ಅಂತ ಹೇಳಿ. ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಲಿ, ನಮ್ಮ ಕುಲ ದೇವತೆ ಮನೆ ದೇವತೆನ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋದ್ರಿಂದ ನಮ್ಮ ಲೈಫಲ್ಲಿ ನಾವು ಉತ್ತುಂಗ ಸ್ಥಾನಕ್ಕೆ ಹೋಗ್ತೀವಿ. ಯಾವುದೋ ಒಂದು ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ದಿನಗಳಿಂದ ಒಂದು ಪ್ರಮೋಷನಿಗೋ ಅಥವಾ ಇಂಥ ಕೆಲಸ ಮಾಡಬೇಕು ಅನ್ನೋದಕ್ಕೋ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ, ಅದು ಆಗ್ತಾನೇ ಇರಲಿಲ್ಲ. ಇನ್ನು ಮುಂದೆ ಆ ಸ್ಥಾನಕ್ಕೆ ಹೋಗುವಂಥದ್ದು. ಹಾಗೆ ನಿಮ್ಮನ್ನ ಯಾರೆಲ್ಲ ಅಲ್ಲಗಳೆದಿದ್ರೋ, ಚಿಕ್ಕದಾಗಿ ನೋಡಿದ್ರು, ನಿಮ್ಮನ್ನ ಚಿಕ್ಕವರಾಗಿ ನೋಡಿದ್ರು, ಅವರ ಮುಂದೆ ಎಲ್ಲ ಒಂದು ದೊಡ್ಡ ಸ್ಥಾನದಲ್ಲಿ ಕೂರುವಂತಹ ಸಮಯ ನಿಮ್ದು ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮಲ್ಲಿ ಒಂದಷ್ಟು ಹಠ, ಸಿಟ್ಟು, ಕೋಪ ಆಗ್ಲೇ ಬಿಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಇದೆ. ದಯವಿಟ್ಟು ಅದನ್ನ ಸ್ವಲ್ಪ ದಿನದ ಮಟ್ಟಿಗೆ ಸೈಡಲ್ಲಿ ಇಡಬೇಕಾಗತ್ತೆ. ಹೀಗೆ ಆಗ್ಬಿಡ್ಬೇಕು, ಹಾಗೆ ಆಗ್ಬಿಡ್ಬೇಕು, ಈ ರೀತಿ ಎಲ್ಲ ಏನಾದ್ರೂ ನೀವು ಅನ್ಕೊಂಡಿದ್ರೆ ಅದನ್ನ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಪ್ರಕೃತಿಗಿಂತ ದೊಡ್ಡವರಲ್ಲ. ಯಾವ ಸಮಯಕ್ಕೆ ಏನು ಆಗಬೇಕು ಅದು ಹಾಗೆ ಆಗತ್ತೆ. ಅದ್ರ ತಕ್ಕಂಥ ಪ್ರೊಸೆಸಿಂಗ್ ನಾವು ಮಾಡಬೇಕಾಗತ್ತೆ. ಅಂದ್ರೆ ಒಂದಷ್ಟು ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ಳೋದು. ನಾನು ಹೇಳಿದ್ನಲ್ಲ ಈ ಫಸ್ಟ್ ಕಾರ್ಡಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ ಹೇಳಿದೆ. ಸೊ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳುವಂಥದ್ದು, ಒಳ್ಳೆಯ ಕಾರ್ಯಗಳಲ್ಲಿ ಹೋಗುವಂಥದ್ದು,
ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ನೀವು ಬೆಳಗ್ಗೆ ಎದ್ದು ಕೂಡಲೇ 15 ಮಿನಿಟ್ಸ್ ನಿಮ್ಮ ಬ್ರೀತ್ ಕಡೆ ಗಮನ ಕೊಡಿ, ಉಸಿರಾಟದ ಕಡೆ ಗಮನ ಕೊಡಿ. ಕೂತ ಜಾಗದಲ್ಲೇ ಕಣ್ಣು ಮುಚ್ಚಿ 15 ನಿಮಿಷ ನನಗೆ ಕಂಟಿನ್ಯೂ ಆಗೋಕ್ಕಾಗಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ 4 ನಿಮಿಷನೋ 5 ನಿಮಿಷನೋ ಅಲ್ಲಿಂದ ಶುರು ಮಾಡ್ಕೊಂಡು ಬನ್ನಿ. ಅಲ್ಲಿಂದ ಶುರು ಮಾಡ್ಕೊಂಡಿದ್ದ ದಿನಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಫೋಕಸ್ ನಿಮ್ಮ ಮುಂದಿನ ಏಳಿಗೆ ಕಡೆ ಹೋಗ್ತಾ ಇರತ್ತೆ. ನಿಮಗೆ ಗೊತ್ತಿಲ್ಲದಂಗೆ ಸಬ್ಕಾನ್ಷಿಯಸ್ ಮೈಂಡ್ ಕರೆಕ್ಟಾಗಿ ಅದನ್ನ ತರುತ್ತೆ. ನೀವು 15 ನಿಮಿಷನೋ 5 ನಿಮಿಷನೋ ಒಂದಷ್ಟು ಡೀಪ್ ಬ್ರೀತ್ ಮಾಡಿ ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಆ ಗೋಲ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಆ ಗೋಲ್ ಬಗ್ಗೆ ನೀವು ಸದಾಕಾಲ ಥಿಂಕ್ ಮಾಡುವಂಥದ್ದು. ಇದೇ ರೀತಿ ನಾನು ಮಾಡಬೇಕು ಮಾಡ್ತೀನಿ ಅನ್ನುವಂತಹ ಫೋಕಸ್ ನೀವೇನಾದ್ರೂ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದನ್ನ ತರೋದಕ್ಕೆ ಪ್ರಕೃತಿನೇ ಪ್ರಯತ್ನ ಮಾಡುತ್ತೆ. ಹಾಗೆ ನೀವು ನಂಬಿರುವಂತಹ ದೇವಿ ಏನಿದೆಯಲ್ಲ ಆ ದೇವಿನೂ ಕೂಡ ನಿಮ್ಮನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂತಹ ರೀತಿಯಲ್ಲಿ ಮಾಡ್ತಾಳೆ. ಸೊ ಇಲ್ಲಿ ಏನೇ ಆದ್ರೂ ಕೂಡ ನೀವು ಈ ಪ್ರೀವಿಯಸ್ ಅಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದೀರಿ. ನೀವು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಈ ಸಮಯದ ಆದಿಯಲ್ಲಿ ನೀವು ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿದೆ. ಹೌದು, ನಾನು ಎಷ್ಟೆಲ್ಲ ಮಾಡಿದೆ, ಎಷ್ಟೆಲ್ಲ ಬೇರೆಯವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದೆ, ಅದು ಮಾಡಿದೆ, ನಾನು ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೆ ಈ ಕೆಲಸದ ವಿಚಾರದಲ್ಲಿ, ಈ ಮನೆ ವಿಚಾರದಲ್ಲಿ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೆ, ಬಟ್ ಒಳ್ಳೆ ಹೆಸರು ಅನ್ನೋದು ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ, ಇದು ಬರ್ತಿಲ್ಲ ಅಂತ ಬಹಳಷ್ಟು ಟೆನ್ಷನಲ್ಲಿ ನಾನು ನೋಡಿ. ಇಲ್ಲಿ ಎಂಪರರ್ ಕಾರ್ಡ್ ಇದೆ, ಇಲ್ಲೂ ಅಷ್ಟೇ ಎಷ್ಟು ಅಗ್ರೆಷನಲ್ಲಿ ಬಹಳಷ್ಟು ಕೋಪಗಳು ಬರುತ್ತೆ. ಹೌದು, ನಿಮಗೆ ಗೊತ್ತಿಲ್ದಂಗೆ ಇಲ್ಲ ನಾನು ಅದನ್ನು ಥಿಂಕ್ ಮಾಡೋದೇ ಇಲ್ಲ, ಆದರೂ ಕೂಡ ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ ಇದನ್ನೆಲ್ಲ ಏನು ಮಾಡಿದಿರಿ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಅಗಾಧವಾಗಿ ನೀವು ಇಟ್ಕೊಂಡಿದ್ರಿ. ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಂದ ಅದನ್ನ ತೆಗಿಯೋದಕ್ಕಾಗದೆ ಒಂದಷ್ಟು ಸಿಟ್ಟು ಬರೋದು, ಕೋಪ ಬರೋದು, ಎಲ್ಲರೂ ನನ್ನನ್ನು ಬಳಸ್ಕೊಳ್ತಾರೆ, ಎಲ್ಲರೂ ನನ್ನಿಂದ ಕೆಲಸ ಆಗತ್ತೆ, ಬಟ್ ಆದರೆ ನನಗೆ ಯಾವುದೇ ಥರ ಹೆಸರುಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ಬಹಳಷ್ಟು ಹಠ ಸಿಟ್ಟು ಬರುತ್ತೆ. ನೀವು ಹೌದು ಬಹಳಷ್ಟು ಈ ಯಾವುದೋ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗೋದಕ್ಕೋ ಅಥವಾ ನಿಮ್ಮ ಮನೇನ ನೀವು ಸಂರಕ್ಷಣೆ ಆಗಿಡೋದಕ್ಕೋ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಈಗಲೂ ಅಷ್ಟೇ, ಅದಕ್ಕೆ ಇನ್ನೂ ಜಯ ಸಿಕ್ಕಿಲ್ವಲ್ಲ ಅಂತ ನೀವು ಅನ್ಕೊಂಡ್ರೆ ಇದೊಂದು ನಿಮ್ಮ ಪ್ರೊಸೆಸಿಂಗ್ ಪೀರಿಯಡ್ ಆಗಿರುತ್ತೆ. ನೀವು ಯಾವ ರೀತಿ ನಿಮ್ಮ ಮನೆಗಳನ್ನಾಗಿರ್ಬೋದು, ನಿಮ್ಮನ್ನ ಆಗಿರಬಹುದು, ಯಾವ ರೀತಿ ಈಗಿಂದ ತಯಾರು ಮಾಡ್ಕೊಂಡು ಹೋಗ್ತೀರಿ ಒಂದು ದೊಡ್ಡ ಸ್ಥಾನಕ್ಕೆ ನೀವು ಹೋಗುವಂತ ರೀತಿಯಲ್ಲಿದೆ. ಹೌದು, ಇವತ್ತು ನಾಳೆ ಮುಂದಿನ ತಿಂಗಳು 2-3 ತಿಂಗಳು ನಿಮ್ಮ ಪ್ರೊಸೆಸಿಂಗ್ ಪೀರಿಯಡ್ ಇದೆ. ನಿಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಥವಾ ನೀವು ತಗೊಂಡು ಹೋಗುವಂಥ ಪರ್ಸ್ ಬ್ಯಾಗ್ಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು, ನಿಮ್ಮ ವಾರ್ಡ್ರೋಬ್ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಆಮೇಲೆ ನೀವು ಮಾಡಿದಂತಹ ಪೂಜೆ ಪುನಸ್ಕಾರಗಳು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅಲ್ಲಿಂದ ನೀವು ನಿಮ್ಮ ಮನಸ್ಸನ್ನ ಶಾಂತ ಮಾಡ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ತುಂಬ ಮೆಸ್ಸಿ ಆಗಿರುತ್ತೆ, ಗಲೀಜಾಗಿರುತ್ತೆ, ನೀವು ಕೆಲಸ ಮಾಡುವಂತಹ ಚೇಂಬರ್ಗಳು ಗಲೀಜಾಗಿರುತ್ತೆ. ನನಗಿನ್ನೂ ಏನೂ ಆಗ್ತಾನೆ ಇಲ್ವಲ್ಲ ಭಗವಂತ ಅಂತೇಳಿ ಕೂಗಾಡ್ಕೊಂಡ್ರೆ ಅದು ಭಗವಂತನಿಗಲ್ಲ. ಏನೇ ಬರಬೇಕು ಅಂದ್ರೂ ಕೂಡ ನಿಮ್ಮ ಮನಸ್ಸು ಶಾಂತಿಯಾಗಿರ್ಬೇಕಾಗತ್ತೆ. ನೀವೊಂದಷ್ಟು ಹೌದು, ನೀವು ಬಹಳಷ್ಟು ಕೆಲಸದಲ್ಲಿ ನೀವು ತುಂಬಾನೇ ಎಫರ್ಟ್ ಹಾಕಿದಿರಿ, ನಿಮ್ಮ ಮನೆ ವಿಚಾರವಾಗಿ ಎಫರ್ಟ್ ಹಾಕಿದ್ರಿ, ಕೆಲವೊಬ್ಬ ವ್ಯಕ್ತಿಗಳ ವಿಚಾರವಾಗಿ ಎಫರ್ಟ್ ಹಾಕಿದ್ರಿ, ಆದರೆ ನಿಮ್ಗೆ ಹೆಸರು ಕೀರ್ತಿ ಬರ್ತಾನೆ ಇಲ್ಲ. ಈ ರೀತಿ ಎಲ್ಲ ನೀವೇನಾದರೂ ಅನ್ಕೊಂಡಿದ್ರಿ ಅಂತ ಹೇಳಿದ್ರೆ ದಯವಿಟ್ಟು ತಾಳ್ಮೆಯಿಂದ ಇರಿ. ನಿಮ್ಮ ಲೈಫಲ್ಲಿ ನೀವು ಈಗ ಮಾಡ್ತಿರೋದು ಒಂದು ಪ್ರೊಸೆಸಿಂಗ್ ಪೀರಿಯಡ್. ಒಂದಷ್ಟು ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಇವತ್ತಿದ್ದ ಮೈಂಡ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ, ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಮೊಸಾಯಿಕ್ ಬರ್ತಾ ಇದೆ, ಪೀಸ್ ಬರ್ತಾ ಇದೆ ನೋಡಿ. ಆಬ್ವಿಯಸ್ಲಿ ಇಲ್ಲಿ ಎಂಪರರ್ ಕಾರ್ಡ್ ಬಂತು, 7 ಆಫ್ ವಾಂಡ್ಸ್ ಕಾರ್ಡ್ ಬಂತು, ಇಲ್ಲಿ ಮೊಸಾಯಿಕ್ ಬಂದಿದೆ, ಪೀಸಸ್ ಅಂತ ಹೇಳಿ ಬಂದಿದೆ. ಓಕೆ, ಇಲ್ಲಿ ಪೀಸಸ್ ಅಂತ ಬಂದಿದೆ. ಹೌದು, ಕೆಲವರು ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿದ್ವಿ, ನಮ್ಮ ಒಟ್ಟಿಗೆ ಕೆಲವೊಂದು ವಿಶ್ವಾಸಗಳು ಬಹಳಷ್ಟು ಬೆಳೆದಿತ್ತು, ಈಗ ಯಾಕೋ ಇದಕ್ಕಿದ್ದ ಹಾಗೆ ಚೇಂಜ್ ಆದರು. ಫ್ರೆಂಡ್ಸ್ ಆಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಸಂಬಂಧಿಕರುಗಳಾಗಿರ್ಬೋದು, ಏನೋ ಒಂದು ನೀವು ಸಾಧನೆ ಮಾಡಬೇಕಾಗಿರುತ್ತೆ. ಕೆಲವೊಂದು ವ್ಯಕ್ತಿಗಳಿಂದ ಮನಸ್ಸು ಮುರಿಯುವಂಥ ಕಾರ್ಯಕ್ರಮ ಆಗಿರಬಹುದು, ಏನೇ ಇರಬಹುದು, ಅದೆಲ್ಲನೂ ಕೂಡ ನಮ್ಮ ಲೈಫಿಗೆ ಒಳ್ಳೇದಾಗೋದಕ್ಕೆ ಆಗಿರುತ್ತೆ. ಯಾವುದೇ ಒಂದು ಮನಸ್ಸಿಗೆ ಆಘಾತವಾದಂಥ ನೋವುಗಳನ್ನು ಕೊಟ್ಟಿರ್ಬೋದು, ನಿಮ್ಮಿಂದ ದೂರ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಎಲ್ಲ ಒಟ್ಟು ಕುಟುಂಬವಾಗಿತ್ತು ಭಾಗಗಳನ್ನಾಗಿದೆ ಅಂತ ಹೇಳಿದ್ರೆ, ಹೌದು ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಮುಂದೆ ಅಚೀವ್ ಮಾಡಬೇಕಾಗಿರುತ್ತೆ, ನಿಮ್ಮ ಮಕ್ಕಳಿಗೋಸ್ಕರ ಏನೋ ಒಂದು ಅಚೀವ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಕೆಲಸ ಒಂದಷ್ಟು ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಕೆಲಸ ಆಗಿರೋದು ಕೂಡ ನೀವು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವ ಒಂದು ಮುನ್ಸೂಚನೆ ಅಂತ ಹೇಳಿ ತೋರಿಸುತ್ತೆ. ಸೊ ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನೀವು ನಂಬುವ ದೇವಿಯಿಂದ ಏನು ಸೂಚನೆ ಬರ್ತಾ ಇದೆ, ಯಾವೆಲ್ಲ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಇಲ್ಲಿ ಹೌದು, ನಿಮ್ಮ ತಾಯಿಯೊಟ್ಟಿಗೆ ನೀವು ಏನಾದರೂ ಕಿರಿಕಿರಿಗಳು ಮಾಡ್ಕೊಂಡಿದ್ರೆ, ಜಗಳಗಳು ಮಾಡ್ಕೊಂಡಿದ್ರೆ, ಮನಸ್ತಾಪಗಳನ್ನು ಏನಾದರೂ ಮಾಡ್ಕೊಂಡಿದ್ರೆ ದಯವಿಟ್ಟು ರೀಕನೆಕ್ಟ್ ಮಾಡ್ಕೊಳ್ಳಿ. ಆಗ
ದಯವಿಟ್ಟು ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಜಗಳಗಳ ಆಡ್ತಾ ಇರ್ತಾರೆ, ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತಾರೆ. ನಿಮ್ಮ ತಾಯಿ ಒಟ್ಟಿಗೆ ಅಟ್ಲೀಸ್ಟ್ ಅವ್ರಿಗೋಸ್ಕರ ಏನಾದರೂ ಭಗವಂತನ ಹತ್ರ ಬೇಡ್ಕೊಳ್ಳಿ. ಅವ್ರಾಗಿದ್ದಾರ, ಕೂಗಾಡ್ತಾ ಇದ್ದಾರ, ಜಗಳ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರಾ, ಆಯ್ತು, ಅದು ಭಗವಂತ ನಮ್ಮಮ್ಮನಿಗೂ ಚೆನ್ನಾಗಿ ಇಟ್ಟಿರು. ಎಲ್ಲರ ಮನೇಲೂ ಇದೇ ರೀತಿ ಇರುತ್ತೆ ಅಂತ ಹೇಳಲ್ಲ. ಯಾಕೆ ತಾಯಿ ಒಟ್ಟಿಗೆ ಚೆನ್ನಾಗಿರಿ, ಮೂನ್ ಕಾರ್ಡ್ ಬಂದಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ಕೆಲವೊಂದು ಬಾರಿ ಸಮಾಧಾನ ಆಗ್ತಿರೋದಿಲ್ಲ. ಬಹಳಷ್ಟು ಆಂಗ್ಸೈಟಿಗೆ ಹೋಗ್ತಿರ್ತೀರಿ. ನಾವು ಎಷ್ಟೇ ಹೀಲ್ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಆಂಗ್ಸೈಟಿಗೆ ಹೋಗ್ತಾ ಇರ್ತೀರಿ. ಅದಕ್ಕೆ ನಾನು ಇಲ್ಲಿ ಮೂನ್ ಸ್ಟೋನ್ನ ತೋರಿಸ್ತಾ ಇರ್ತೀನಿ. ನಿಮ್ಮ ಮನಸ್ಸು ಚಂಚಲವಾಗಿರುತ್ತೆ, ಹಾಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಆಂಗ್ಸೈಟಿ ಮಾಡ್ಕೊಳ್ಳುವಂಥದ್ದು, ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಕೆಲವೊಂದು ಬಾರಿ ನಿಮ್ಮ ಫ್ರೆಂಡ್ ಸರ್ಕಲ್ ನಡುವೆ ಆಗಿರ್ಬೋದು, ಏನೇ ಇರಬಹುದು, ತಂದಿಟ್ಟು ತಮಾಷೆ ನೋಡುವಂತಹ ವ್ಯಕ್ತಿಗಳು ಕೂಡ ಬರ್ತಾ ಇರ್ತಾರೆ, ನಿಮ್ಮನ್ನು ಹರ್ಟ್ ಮಾಡುವಂತಹ ವ್ಯಕ್ತಿಗಳು ಬರ್ತಾ ಇರ್ತಾರೆ, ಅಥವಾ ಅಲ್ಲೊಂದು ರೀತಿ ಮಾತಾಡಿ ಇಲ್ಲೊಂದು ರೀತಿ ಮಾತನಾಡುವಂತಹ ವ್ಯಕ್ತಿಗಳು ಬರ್ತಾ ಇರ್ತಾರೆ. ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ನೀವು ಕಿವಿ ಕೊಡಬಾರ್ದು. ಓಕೆ, ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಲ್ವಾ, ನಿಮಗೆ ದೇವಿಯ ಅನುಗ್ರಹ ಬಹಳಷ್ಟು ಚೆನ್ನಾಗಿದೆ. ಬಟ್ ಆದರೆ ಮನಸ್ಸನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾ ಇಲ್ಲ. ದೇವಿ ಬಹಳಷ್ಟು ಹತ್ರವಾಗಿದ್ದಾಳೆ. ನೀವು ಯಾರೆಲ್ಲ ತಾಯಿ ಇದ್ದರೆ ಓಕೆ, ತಾಯಿ ಇಲ್ಲದೆ ಇದ್ದರೆ ದಯವಿಟ್ಟು ನೀವು ನಿಮ್ಮ ಕುಲದೇವತೆನೋ, ನೀವು ಇಷ್ಟಪಡುವಂತಹ ದೇವಿನೋ, ತಾಯಿಯ ರೂಪದಲ್ಲಿ ನೀವು ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತಿರೋ ಅಷ್ಟು ನಿಮ್ಮ ಮನಸ್ಸು ಒಂದಷ್ಟು ಕಂಟ್ರೋಲ್ನಲ್ಲಿ ಇರುತ್ತೆ, ಅಷ್ಟು ನಿಮಗೆ ಒಳ್ಳೇದಾಗ್ತಾ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಂಟ್ಯೂಷನ್ ಹೆಚ್ಚುತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಯಾರೆಲ್ಲ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಿ, ದಯವಿಟ್ಟು ನೀವು ಯಾರೇ ಶತ್ರುಗಳಾಗಿರ್ಬೋದು, ಅಥವಾ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿ ಹೋದಂಥವ್ರು, ಅಂದರೆ ಬಹಳಷ್ಟು ನಿಮ್ಮನ್ನು ಕಾಟ ಕೊಟ್ಟು ಶತ್ರುತ್ವದಿಂದ ಜಗಳ ಆಡಿ ಹೋದವರು ಮತ್ತೆ ರೀಕನೆಕ್ಟ್ ಆಗಿ ನಿಮ್ಗೆ ಏನೋ ಒಂದು ಬುದ್ಧಿ ಹೇಳ್ತೀನಿ, ನಿಮ್ಗೆ ಏನೋ ಒಂದು ಪಾಠ ಮಾಡ್ತೀನಿ ಅಂತ ಬಂದರೆ ದಯವಿಟ್ಟು ಅಂಥ ವ್ಯಕ್ತಿಗಳನ್ನು ದೂರ ಇಡೋದು ಉತ್ತಮ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಬ್ಲಾಕೇಜಸ್ ಆಗಿತ್ತು. ದಯವಿಟ್ಟು ನೀವು ತುಂಬ ತುಂಬ ಓವರ್ ಥಿಂಕ್ ಮಾಡುವಂಥದ್ದು, ಬರೀ ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು, ಸರಿಯಾಗಿ ನಿದ್ದೆ ಮಾಡದೇ ಇರುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮನ್ನು ನೀವು ಬ್ಲಾಕೇಜ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ನೀವು ಎಷ್ಟು ಕಾಮ್ ಆಗಿರ್ತೀರಿ, ದೇವಿಯನ್ನು ಆರಾಧಿಸ್ತೀರಿ, ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಅಷ್ಟು ನಿಮ್ಮ ಜೀವನದಲ್ಲಿ ಅವಕಾಶಗಳು ಒದಗಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಬ್ಲಾಕೇಜಸ್ ಆಗಿತ್ತು. ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಪ್ರಯತ್ನ ಪಟ್ಟಿದ್ರೆ ಆಗದೆ, ಅದು ತುಂಬ ವರ್ಷದಿಂದ ನಾನು ಇದನ್ನು ನೋಡಿಬಿಟ್ಟೆ, ಇದು ನನ್ನ ಲೈಫಲ್ಲೇ ಆಗಲೇ ಇಲ್ಲ ಅಂತ ಹೇಳಿ ನೀವೇನಾದರೂ ಅಂದ್ಕೊಂಡ್ರೆ ಬಹಳಷ್ಟು ಅಪರ್ಚುನಿಟೀಸ್ ಬರುವಂತಹ ಯೋಗ ನಿಮ್ಮಲ್ಲಿದೆ. ದಯವಿಟ್ಟು ಇಲ್ಲಿ ಯಾವುದೋ ಒಂದು ದಿನ ದೇವಿ ಆರಾಧನೆ ಮಾಡಿ ಈ ಕಾರ್ಡ್ ರೀಡಿಂಗ್ನ ನೋಡಬೇಡಿ. ಈ ರೀಡಿಂಗ್ ನೋಡಿದ ಮೇಲೂ ಕೂಡ ನೀವು ದೇವಿಯನ್ನು ಆರಾಧನೆ ಮಾಡೋದು ಬಿಡಬೇಡಿ. ಯಾಕೆಂದರೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದುಃಖ ಬರುವಂಥದ್ದು, ಅಳು ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಆ ರೀತಿ ಮಾಡ್ಕೊಂಡು ಏನಾಗುತ್ತೆ, ನಿಮ್ಗೆ ಬರುವಂತಹ ಯೋಗಗಳನ್ನು ಬ್ಲಾಕ್ ಮಾಡ್ಕೊಳ್ತಿದ್ದೀರಿ. ಬಹಳಷ್ಟು ಆಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ನೀವೇನಾದರೂ ತಾಳ್ಮೆಯಿಂದ ಎಲ್ಲ ಕೆಲಸಗಳನ್ನು, ಯಾರು ನನಗೆ ಬೇಕು, ಯಾರು ನನಗೆ ಬೇಡ, ಎಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಯಾರು ಸಿಗೋದಿಲ್ವಾ, ಯಾವುದೋ ಒಂದು ಮೋಟಿವೇಶನಲ್ ವಿಡಿಯೋ ನೋಡಿ, ಯಾರು ಸುಮ್ಮನೆ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥವ್ರನ್ನ ನೀವು ಎಂಟರ್ಟೈನ್ ಮಾಡಿಕೊಂಡು ಇನ್ನಷ್ಟು ಬ್ಲಾಕೇಜ್ ಮಾಡ್ಕೊಳ್ಳೋದಕ್ಕಿಂತ ದಯವಿಟ್ಟು ಒಂದು ಸಾಂಗ್ ಹಾಕೊಂಡು ನಿಮ್ಮ ಕೆಲಸ ನೀವು ಮಾಡುವಂಥದ್ದು. ಈ ರೀತಿ ಎಲ್ಲ ಅದೊಂಥರ ಮ್ಯೂಸಿಕ್ ಥೆರಪಿ ಇದ್ದಂಗೆ. ಸಾಂಗ್ ಹಾಕೊಂಡು ಅದ್ರ ಪಾಡಿ ಸಾಂಗ್ ಓಡ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ಬೇರೆ ಯೋಚನೆಗಳು ಬರಲ್ಲ. ನಿನ್ನೆ ಆಗಿದ್ದು, ಮೊನ್ನೆ ಆಗಿದ್ದು, ನೆಂಟ್ರಿಂಗ್ ಅಂದರು, ಅವ್ರಿಂಗ್ ಅಂದರು, ಇವ್ರು ಯಾಕಿಂಗ್ ಅಂದರು, ಇವ್ರಿನಿಂದ ನನ್ನನ್ನು ಬಿಟ್ಟು ಹೋದ್ರು, ಇದೆಲ್ಲಾನು ನಿಮ್ಮ ಮೈಂಡಲ್ಲಿ ಬರಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಪಾಡಿ ನೀವು ಸಾಂಗ್ ಹಾಕ್ಕೊಂಡು ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ. ನಿಮ್ಮ ಬ್ಲಾಕೇಜಸ್ಗಳನ್ನು ದಯವಿಟ್ಟು ಒಂದಷ್ಟು ನೀವು ದೇವಸ್ಥಾನಗಳಿಗೆ ಹೋದಾಗ ಪ್ರದಕ್ಷಿಣೆ ಹಾಕುವಂಥದ್ದು, ಅಥವಾ ಒಂದು ಪೇಪರ್ನಲ್ಲಿ ನಾನು ಇಂಥ ವರ್ಷದಲ್ಲಿ ಇದೇ ಆಗತ್ತೆ ಅಂತ ಹೇಳಿ ಆಗಿದೆ ಅನ್ನುವ ರೀತಿಯಲ್ಲಿ ಬರೆಯುವಂಥದ್ದು, ಈ ರೀತಿಯೆಲ್ಲ ಒಂದಷ್ಟು ಅಫರ್ಮೇಷನ್ಗಳು ಮಾಡೋದ್ರಿಂದನೂ ಕೂಡ ಬಹಳಷ್ಟು ಯೋಗಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಅಂತ ಹೇಳಿ ಮುನ್ಸೂಚನೆ ತೋರಿಸ್ತಾ ಇದೆ. ಇಲ್ಲಿ ರೆಗ್ಯುಲೇಷನ್ ಬರ್ತಾ ಇದೆ. ಎಲ್ಲರೂ ನನ್ನ ಹಿಡಿತದಲ್ಲಿರಬೇಕು, ಎಲ್ಲರೂ ನಾನು ಹೇಳಿದಾಗ ಕೇಳಬೇಕು, ಎಲ್ಲರೂ ನನ್ನ ಕಂಟ್ರೋಲ್ನಲ್ಲಿರಬೇಕು ಅಂತ ಹೇಳೋದು ನಿಮ್ಮ ಮೂರ್ಖತನ. ಅವ್ರಿನ್ನೇನೋ ಹೌದು, ನೀವು ಹಿಡಿದಿಟ್ಟಿರ್ತೀರಿ, ಯಾರೇ ವ್ಯಕ್ತಿ ಆಗಿರ್ಬೋದು, ಹಿಡಿದಿಟ್ಟಿರ್ತೀರಿ, ನೀವು ಹಿಂಗೆ ಇರಬೇಕು ಹಾಗೆ ಇರಬೇಕು, ಅವ್ರದ್ದೇ ಆದಂಥ ಒಂದು 5 ಬೆರಳುಗಳು ಸಮವಾಗಿಲ್ಲ ಅಲ್ಲ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನು ನಿಮ್ಮ ಪಾಡಿ ನೀವು ಮಾಡ್ಕೊಂಡು ಹೋಗಿ. ನೀವು ಹೀಗೆ ಇರಬೇಕು, ಹಾಗೆ ಇರಬೇಕು, ನೀನು ಯಾಕಿದೆಯಾ ಅಂತ ಹೇಳಿ ಬೇರೆಯವ್ರಿಗೆ ಪಾಠ ಮಾಡೋದನ್ನು ಕೂಡ ದಯವಿಟ್ಟು ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎಕ್ಸ್ಟ್ರಾ ಕಾರ್ಡ್ ಬಂದಿದೆ, ಸ್ಟಾರ್ ನೇಷನ್ಸ್ ಅಂತ ಬಂದಿದೆ, ಆನ್ಸಿಸ್ಟರ್ಸ್ ಬಂದಿದೆ. ಯಾರೆಲ್ಲ ಈ ದಸರಾಗೆ ನಿಮ್ಮ ಹಿರಿಯರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದೀರಿ, ಅಥವಾ ನಿಮ್ಮ ಪಿತೃಪಕ್ಷದಲ್ಲಿ ಯಾರೆಲ್ಲ ಇದು ಮಾಡ್ಕೊಂಡಿದ್ದೀರಿ, ನಿಮ್ಮ ಹಿರಿಯರನ್ನ ಪೂಜೆ ಮಾಡುವಂಥದ್ದು, ಅಂಥವ್ರಿಗೆಲ್ಲರಿಗೂ ಕೂಡ
ನಿಮ್ಮ ಆನ್ಸಿಸ್ಟರ್ನ ಆಶೀರ್ವಾದ ಇದೆ. ಹಾಗೆ ಯಾರೆಲ್ಲ ಪ್ರೆಗ್ನೆನ್ಸಿ ವಿಚಾರವಾಗಿ ಏನಾದ್ರು ನೋಡ್ತಾ ಇದ್ರೆ ನಿಮ್ಮ ಪೂರ್ವಜರೇ ಮತ್ತೆ ನಿಮ್ಮ ಮನೆಗೆ ಬರುವಂತಹ ಯೋಗ ಒಂದು ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ನಿಮ್ಮ ಪೂರ್ವಜರೇ ಮತ್ತೆ ಹುಟ್ಟಿ ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾರೆ ಅನ್ನುವಂತಹ ರೀತಿಯಲ್ಲಿ ಕಾಡಿದೆ. ಹಾಗೆ ಒಂದು ನಾಯಿ ರೂಪದಲ್ಲೂ ಕೂಡ ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಆನ್ಸಿಸ್ಟರ್ದ ಆಶೀರ್ವಾದ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾಯಿಗೆ ರೊಟ್ಟಿ ಹಾಕುವಂಥದ್ದು ಅಥವಾ ನಾಯಿಗಳನ್ನ ತಂದು ಸಾಕುವಂಥದ್ದು ನಿಮ್ಗೆ ಇಷ್ಟ ಆದ್ರೆ, ಮನೆಯಲ್ಲಿ ಒಬ್ರಿಗೆ ಇಷ್ಟ ಆಗಿರಲ್ಲ, ಒಬ್ರಿಗೆ ಇಷ್ಟ ಆಗಿರತ್ತೆ ಅಂತ ಮನೆಗಳಲ್ಲಿ ದಯವಿಟ್ಟು ತರೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ಆನ್ಸಿಸ್ಟರ್ಗಳು ಒಂದು ಕಾಗೆ ರೂಪದಲ್ಲೂ ನಿಮ್ಮ ಮನೆಗೆ ಬಂದು ಹೋಗಿರುವಂಥದ್ದು ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಹೇಳ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.